ಹಾಯ್ ಫ್ರೆಂಡ್ಸ್, ಈ ಮ್ಯಾಂಗೋ ಸೀಸನಲ್ಲಿ ಒಂದೊಳ್ಳೆ ಮ್ಯಾಂಗೋ ಡೆಸರ್ಟ್ ಮಾಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಮೇಯ್ನ್ ಇಂಗ್ರೀಡಿಯೆಂಟೇ ಮ್ಯಾಂಗೋ. ನಾನು ಇಲ್ಲಿ ತೋರಿಸಿರೋ ಹಾಗೆ ಮ್ಯಾಂಗೋನ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡಿಕೊಂಡು ಅದನ್ನು ಒಂದು ಗ್ರೈಂಡರಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ಹಾಗೆ ಅಕ್ಕಿ ಹಿಟ್ಟು ಒಂದು 3 to 4 ಟೇಬಲ್ ಸ್ಪೂನ್ ತೊಗೊಳ್ಳಿ. ಒಂದು 4 ಮ್ಯಾಂಗೋಸ್ ಆದರೆ 4 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಇದಕ್ಕೆ ವಾಟರ್ ಏನೂ ಹಾಕೋದು ಬೇಡ, ಹಾಗೆ ಬ್ಲೆಂಡ್ ಮಾಡ್ಕೋಬೇಕು. ಯಾಕಂದರೆ ಇದು ಸ್ವಲ್ಪ ದೋಸೆ ಹಿಟ್ಟು ಥರ ಬಿಡೋದ್ರಿಂದ ಗಟ್ಟಿ ಪೇಸ್ಟ್ ಇದ್ದರೆ ಒಳ್ಳೆಯದು. ನೆಕ್ಸ್ಟು ಕಾಯಿ ತುರಿ ತೊಗೊಂಡು ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ಕಾಯಿ, ಬೆಲ್ಲ ಇದೆರಡೇ ಹಾಕಿದರೆ ಸಾಕು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೋಬೇಕು. ಕಾಯಿದು ಫ್ಲೇವರು, ಬೆಲ್ಲದು ಫ್ಲೇವರ್ ಎರಡೂ ಮಿಕ್ಸ್ ಆಗಬೇಕು. ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಹಾಕಿ ಚೆನ್ನಾಗಿ ಬೆಂದ ಮೇಲೆ ಹೀಗೆ ಅದು ನಾವು ಮಾಡ್ಕೊಂಡಿಟ್ಟಿದ್ದಂಥ ಮ್ಯಾಂಗೋ ಪೇಸ್ಟನ್ನ ಬಾಳೆ ಎಲೆ ಮೇಲೆ ಹರಡಿ ದೋಸೆ ಥರ ಹಾಕಬೇಕು. ದೋಸೆಯಾಗಿ ರೌಂಡಾಗಿ ಕ್ಲೀನಾಗಿ ಹಾಕಿ ನೋಡ್ತಾ ಇರ್ಬೋದು ನೀವಿಲ್ಲಿ ಯಾವ ಥರ ಹಾಕ್ತಿದ್ದೀರಿ ಅಂತ. ಈ ಥರ ಹಾಕಿ ನಂತರ ಇದ್ರ ಸೆಂಟ್ರಲ್ಲಿ ನಾವು ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಕೊಬ್ಬರಿ, ಕಾಯಿದು ಮತ್ತು ಬೆಲ್ಲದು ಹೂರ್ಣ ಇದೆಯಲ್ಲ ಅದನ್ನು ಹಾಕಿ ನೀಟಾಗಿ ಕ್ಲೋಸ್ ಮಾಡಿ ಬೇಯಿಸಿದ್ರೆ ನಿಮಗೆ ಒಂದೊಳ್ಳೆ ಮ್ಯಾಂಗೋ ಡೆಸರ್ಟ್ ಸಿಗುತ್ತೆ. ಈಸಿಯಾಗಿ ಮಾಡ್ಬೋದಂತ ಒಂದೊಳ್ಳೆ ಮ್ಯಾಂಗೋ ಡೆಸರ್ಟ್. ಮ್ಯಾಂಗೋ ಸೀಸನ್ ಇರೋದ್ರಿಂದ ಇದನ್ನು ಎಲ್ಲರೂ ಮಿಸ್ ಮಾಡದೆ ಒಂದು ಸಲ ಮಾಡ್ಕೊಂಡು ತಿನ್ನಿ ಅಂತ ನಾನು ಹೇಳ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು. ತುಪ್ಪ ಇಷ್ಟಪಡೋರು ಆ ಎಲೆ ಮೇಲೆ ಫಸ್ಟು ತುಪ್ಪ ಹಚ್ಚಿ ಆಮೇಲೆ ದೋಸೆ ಥರ ಬಿಟ್ಕೊಂಡು ಅದ್ರ ಮೇಲೆ ಹಾಕ್ಕೊಳ್ಬೋದು. ಇಲ್ಲಾಂದರೆ ನೀವು ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ತುಪ್ಪ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಒಬ್ಬ ಇನ್ಫ್ಲುಯೆನ್ಸರಿಂದ ನೋಡಿ ಮಾಡ್ತಿರೋದು. ನಮ್ಮ ಮನೇಲಿ ಊರಿಂದ ತಂದಿದ್ದು ಮಾವಿನ ತುಂಬ ಇತ್ತು. ಸುಮ್ಮನೆ ಮ್ಯಾಂಗೋ ತಿನ್ನೋದಕ್ಕಿಂತ ಈ ಥರ ಏನಾದರೂ ಒಂದೊಳ್ಳೆ ಸ್ವೀಟ್ ಡೆಸರ್ಟ್ನ ಮಾಡ್ಕೊಂಡು ತಿಂದರೆ ಡಿಫ್ರೆಂಟಾಗೂ ಇರುತ್ತೆ, ಮ್ಯಾಂಗೋನ ಯೂಸ್ ನನಗೂ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ.